ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ನಾಯಕತ್ವ ಬದಲಾವಣೆಯ ಬಗ್ಗೆ ಮತ್ತೆ ಪ್ರಶ್ನೆ ಕೇಳಬೇಡಿ ಅಂತ ಪತ್ರಕರ್ತರಿಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ತಿಂಗಳುಗಳ ನಂತರ ಒಂದು ಮೀಟಿಂಗ್ ಮಾಡಿಕೊಂಡು ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಾರೆ. ಈ ಮಧ್ಯೆ ಶಾಸಕರುಗಳ ವಿದೇಶ ಪ್ರವಾಸ, ಸಿದ್ದರಾಮಯ್ಯ ಬಣದ ಶಾಸಕರುಗಳ ವಿದೇಶ ಪ್ರವಾಸ. ಇಲ್ಲಿ ತನಕದ ಲೆಕ್ಕ 3 MLCಗಳು ಸೇರಿದಂತೆ ಒಟ್ಟು 27 ಶಾಸಕರು ಫೆಬ್ರವರಿ 18ನೇ ತಾರೀಖಿಗೆ ಹೋಗಿ ಮಾರ್ಚ್ 3ಕ್ಕೆ ಬರ್ತಾರೆ. ಹೈಕಮಾಂಡ್ ವಿಶೇಷ ಗಮನ ಹರಿಸಿದೆ ಈ ಪ್ರವಾಸದ ಮೇಲೆ. ಮೊದಲು ಪಶುಸಂಗೋಪನಾ ಇಲಾಖೆಯಿಂದ ಅಂತ ನಿರ್ಧಾರ ಆಗಿತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಬ್ಜೆಕ್ಷನ್ ಮಾಡಿದ್ರಂತೆ. ಪಶುಸಂಗೋಪನಾ ಇಲಾಖೆಯಿಂದ ಇಷ್ಟು ಜನ ಶಾಸಕರು ಯಾಕೆ ವಿದೇಶಕ್ಕೆ ಅಂತ. ಆ ನಂತರ ಸ್ವಂತ ಖರ್ಚಿನಲ್ಲಿ ಅಂತಾಗಿದೆ. ಸ್ವಂತ ಖರ್ಚು ಅಂದರೆ ಆಯಾ ಶಾಸಕರು ತಮ್ಮ ದುಡ್ಡು ತಾವೇ ಹಾಕೊಂಡು ಹೋಗ್ತಿದ್ದಾರೆ ಅಂತ ಒಂದು ಮಾಹಿತಿ. ಅದಕ್ಕಿಂತಲೂ ಪ್ರಬಲ ಮಾಹಿತಿ ಸ್ಪಾನ್ಸರ್ ಇದ್ದಾರೆ ಇದಕ್ಕೆ ಅಂತ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ 15 ದಿನ. ಮೂರು ಜನ MLCಗಳು ಸೇರಿದಂತೆ ಒಟ್ಟು 27 ಶಾಸಕರು ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರಿಗೆ ಈ ಪ್ರವಾಸದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲವಂತೆ. ಟಿವಿಲಿ ನೋಡಿದ ಮೇಲೆ ಗೊತ್ತಾಗಿದ್ದಂತೆ. DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು, ಮುಖ್ಯಮಂತ್ರಿಗಳು ಅದರ ಬಗ್ಗೆ ನೋಡಿಕೊಳ್ತಾರೆ ಅಂದ್ರು. DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಸಚಿವ HC ಮಹದೇವಪ್ಪ ಮಾತಾಡಿದ್ದಾರೆ. ಪ್ರವಾಸಕ್ಕೆ ಹೊರಟು ನಿಂತಿರುವ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಮಾತಾಡಿದ್ದಾರೆ. ಈ ದೇಶದಲ್ಲಿ ನಾವು ಪ್ರವಾಸಕ್ಕೆ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ? ವೈಯಕ್ತಿಕವಾಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಮ ಪ್ರಭು ಪಾಟೀಲ್ ಕೇಳಿಸ್ಕೊಂಡು. ಅದನ್ನ ನಾನೇನು ಮಾತಾಡಕ್ ಹೋಗಲ್ಲ. ಅದು ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ ಹೊತ್ತು ನನ್ನ ಹತ್ರ ಯಾರು ನನಗೇನು ಹೇಳಕ್ ಹೋಗಿಲ್ಲ. ಸದ್ಯ ನನಗೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡು ನಾನು ನಕ್ಷತ್ರ ನೋಡ್ಕೊಂಡಿದ್ರೆ ಸಾಕಾಗದೆ. ನನಗೆ ಯಾವ ಟೂರು ಬೇಡ, ನನಗೇನೂ ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ, ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದಂಥದ್ದು. ಅವ್ರ ಸ್ವತಂತ್ರ ಇದೆ, ಹೋಗ್ಬೋದು, ಓಡಾಡ್ಕೊಂಡು ಬರ್ಬೋದು. ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ, ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ. ಅದರಲ್ಲೇನು ತಪ್ಪೇನಿದೆ? ಅದಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಏನು? ಇಲ್ಲಿ ನೋಡಿದೆ, ನಮ್ಮ ಇಲಾಖೆಯಿಂದ ಯಾವುದೂ ನಾವು ಸಂಘಟನೆ ಮಾಡಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆ ಥರ ಏನಿಲ್ಲ. ಏನು MLAಗಳು ಅಥವಾ ಬೇರೆಯವರು ಪ್ರವಾಸಕ್ಕೆ ಹೋಗ್ಬಾರ್ದು ತಪ್ಪ. ದೇಶ ಸುತ್ತಿ ಕೋಶ ಓದಿ ಅಂತ ಹೇಳಿ
ಇಲ್ಲ ಕೊಯ್ರ ನಾಲೆಜ್ ಇಲ್ಲೇ ಕೂತಿರಿ ಏನು ಸಿಗುತ್ತೆ ಅದೆಷ್ಟು ನಡೀತದೆ ಈಗ ಈಗ ಕಾಲ್ ಮಾಡ್ತಿರಲ್ಲ ಸರ್ ಬಜೆಟ್ ಮಾರ್ಚ್ 6ಕ್ಕೆ ಬಜೆಟ್ ಮಂಡಿಸ್ತಾರೆ ಬಂದಾಗ ಎಮ್ ಎಲ್ ಎಗಳು ಬಂದೇ ಬರ್ತಾರೆ. ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಸ್ವಾತಂತ್ರ್ಯ ಇಲ್ವಾ ಈ ದೇಶಕ್ಕೆ? ಸ್ವಾತಂತ್ರ್ಯ ನಾವೆಲ್ಲಿ ಹೋಗ್ಬಾರ್ದ? ನಾವೆಲ್ಲ ಏನು ನೋಡ್ಕೊಂಡು ಬರಬಾರ್ದ? ಹೋಗ್ತಾ ಇದ್ದೀವಿ ಅಷ್ಟೇ, ಇದ್ರಾಗ ಏನೂ ಇಲ್ಲ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹೋಗ್ತಾ ಇದ್ದೀವಿ. ನಾವು ಕೇಳಿದ್ರೆ ಬರ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಮಾಡಿರ್ತಕ್ಕಂಥ ಜನರಿಗೆ ಏನು ಹೇಳೋಕ್ಕಾಗ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾರು ಯಾವ ರಾಜಕೀಯದ್ರಾಗ ಏನೂ ಸಂಬಂಧ ಇಲ್ಲ. ಇಲ್ಲ ಯಾವ ಬಣ ಇದರಿಂದ ವಿದೇಶಕ್ಕೆ ಹೋಗೋಣ ಯಾರು ಇದು ಆಗ್ತಾರೆ, ಬಣ ಆಗ್ತಾರೆ, ಅದೇನು ಸಂಬಂಧ. ನಾವು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಪಶುಸಂಗೋಪನಾ ಇಲಾಖೆಯಿಂದ ಆಯೋಜನೆಗೊಂಡ ವಿದೇಶ ಪ್ರವಾಸ ಅನ್ನಲಾಗಿತ್ತು. ಇದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಬ್ಜೆಕ್ಷನ್ ಮಾಡಿದ್ರಂತೆ. ಪಶುಸಂಗೋಪನಾ ಇಲಾಖೆಯಿಂದ ಯಾಕೆ ಇದನ್ನು ಆಯೋಜನೆ ಮಾಡಬೇಕು ಅಂತ. ಅದಾದ ನಂತರ ಇಲ್ಲ ವೈಯಕ್ತಿಕ ಪ್ರವಾಸ ಅಂದ್ರು. ಪಶುಸಂಗೋಪನಾ ಇಲಾಖೆ ಸಚಿವ ಕೆ ವೆಂಕಟೇಶ್ ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತಾನೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಈಗ ನೋಡಿದ್ರೆ ವೆಂಕಟೇಶ್ ಅವರೇ ಹೋಗ್ತಾ ಇಲ್ವಂತೆ ಪ್ರವಾಸಕ್ಕೆ. ನನ್ನನ್ನು ಕರೆದಿದ್ರು ಬರ್ತೀನಿ ಅಂದಿದ್ದೆ, ನಾನೀಗ ಹೋಗ್ತಿಲ್ಲ ಅಂತಿದ್ದಾರೆ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರು ಎಲ್ಲೂ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವರಿಗೆ ಹೋಗ್ತಾರೆ ಅಂತ ಈ ಥರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿದ್ರಿ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನು ರೀ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದರೆ ಹೆಂಗೆ ಹೇಳ್ಬಿಟ್ರಿ, ಯಾವ ಥರ ನಿಮ್ಮದು. ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಇದು ಈ ಟೂರ್ಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ಆವಾಗ ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ ಸಾಧ್ಯ ಆದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ ಮತ್ತು ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಅದನ್ನೇ ನಾನೀಗ ನೀವೇ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಪ್ಪ, ಮಾಧ್ಯಮಗಳಲ್ಲಿ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಿ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಅಗತ್ಯ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಈ ಚರ್ಚೆಗೆ ನಾನು ಅದಕ್ಕೆ ನೆನ್ನೆಯಿಂದ TV ಹೇಳ್ತಾ ಇದ್ದೆ ನೋಡಿ, ನಾನು ನಿಮಗೆಲ್ಲ ಹೇಳೋಣ ವಿಚಾರ ಅಂತ ಬಂದೆ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ಅವರು ನನ್ನ ವಿಶ್ವಾಸಿಗಳು ಭಾಳ ಜನ MLAಗಳು ಹೋಗ್ತಾ ಇರೋರು ನನ್ನನ್ನು ಕರೆದಿದ್ರು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ಅವರು ವಿಪಕ್ಷಗಳ ಟೀಕೆ, ಖಜಾನೆ ಖಾಲಿಯಾಗಿರುವಾಗ ಫಾರಿನ್ ಟ್ರಿಪ್ ಮಾಡ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೆಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊಂಡು. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನ ಮುಖ್ಯಮಂತ್ರಿ ಕೊಡೋದಕ್ಕೆ ಹೊರಟಿದ್ದಾರೆ. ಇವರ ಯೋಗ್ಯತೆಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯದಲ್ಲಿ. ಅಂದ್ರೆ ನಾನೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರ ದಿವಾಳಿ ಆಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ. ಅದಕ್ಕೆ ಕಾಂಗ್ರೆಸ್ MLAಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಇಲ್ಲಿದ್ದೇನು ನಾವೇನು ಮಾಡಬೇಕು? ಒಬ್ಬರು ಹೇಳ್ತಾರೆ ಇಲಾಖೆ ದುಡ್ಡಲ್ಲಿ ಹೋಗ್ತೀನಿ ಅಂತ, ಮುಖ್ಯಮಂತ್ರಿ ಹೇಳ್ತಾರೆ ಅವ್ರ ಸ್ವಂತ ದುಡ್ಡು ಅಂತ. ಫಾರಿನ್ ಟೂರ್ ರದ್ದಾಗಿ ಭಾಳ ವರ್ಷಗಳೇ ಆಗೋಗಿದೆ. ಸರ್ಕಾರದ ದುಡ್ಡು ವೆಚ್ಚ ಆಗ್ತೈತೆ ಅಂತೇಳಿ ಫಾರಿನ್ ಟೂರು ರದ್ದಾಗಿತ್ತು. ಸ್ಟಡಿ ಟೂರ್ ಅಂದರೆ ಎಲ್ಲರೂ ಇರ್ತಾರೆ, ಎಲ್ಲ ಪಾರ್ಟಿಯವರು ಇರ್ತಾರೆ. ನಿಯೋಗ ಇದು ಕಾಂಗ್ರೆಸ್ ಅವ್ರು ಮಾತ್ರ ಹೋಗ್ತಾ ಇದ್ದಾರೆ. ಇದ್ಯಾವ ನಿಯೋಗ? ಸ್ಪೀಕರ್ ಹೆಂಗೆ ಅನುಮತಿ ಕೊಟ್ಟರು ಇವ್ರಿಗೆ? ಮಂತ್ರಿನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಂತ್ರಿಗೆ ದುಡ್ಡೆಲ್ಲಿಂದ ಬಂತು? ಇದರಿಂದ ಎಲ್ಲಿ ಲೂಟಿ ಹೊಡೆದಿದ್ರು ಮಂತ್ರಿ?
ಏನು ಸ್ಟಡಿ ಅದು ಎಂತೆಂಥ ಕಂಟ್ರಿಗೆ ಹೋಗ್ತಾ ಇದ್ದಾರೆ, ನ್ಯೂಜಿಲೆಂಡು ಯಾವುದೋ ಆಸ್ಟ್ರೇಲಿಯಾ ಎಲ್ಲ ಹೋಗ್ತಾ ಇರೋದು. ಅದಕ್ಕೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಆ ಕುರಿಗಳನ್ನೆಲ್ಲ ನೋಡಿ ಬೈಲಲ್ಲಿ ಹೆಂಗೆ ಮೇಯ್ತಾ ಇದೆ ದೊಡ್ಡ ದೊಡ್ಡ ಎಕರೆಗಳಲ್ಲಿ. ಇಲ್ಲಿ ನಾವು ಚಿಕ್ಕದಲ್ಲಿ ಮೇಯಿಸ್ತೀವಿ. ನಾವು ಈ ಕುರ್ಚಿ ಐತಲ್ಲ 4 ಕಾಲೊಂದು, ಅದ್ರ ಬಗ್ಗೆ ಆದರೂ ರಿಸರ್ಚ್ ಅಂದವನ್ನು ಮಾಡಿ ಹೋಗಿ. ಯಾಕಂದರೆ 2 ಕಾಲು ಇಬ್ಬರು ಹಿಡ್ಕೊಂಡು ಕೂತ್ಬಿಟ್ಟವ್ರು. ಈಗ ಸಿದ್ದರಾಮಯ್ಯ 2 ಕಾಲು, DK 2 ಕಾಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.